ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ 2025-26ನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ 11ನೇ ಸ್ಥಾನ, ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ದ್ವಿತೀಯ ಪಿಯುಸಿಯಲ್ಲಿ 99% ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ. ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಕರೆಸಿಟ್ಟು ಒಂದೊಂದು ಕಾರ್ಯಕ್ರಮಗಳು ಅವೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲೇ ತಂದಿದ್ದೀವಿ. ಮತ್ತು ಮೂರಾರು ದೇಸಾಯಿ ಹೈಸ್ಕೂಲು 66 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಸಾಲ್ಗೊಂಡದ್ದು 1,175 ಕೋಟಿ ಏತ ನೀರಾವರಿ ಯೋಜನೆ ಅದು ಮಂಜೂರಾಗಿದೆ. ಮತ್ತು ಇನ್ನೂ ಒಂದು ಮುಳ್ಳೂರು ಹತ್ರ ಸಿಂಧನೂರು ಹಳ್ಳಕ್ಕೆ 39 ಕೋಟಿ ರೂಪಾಯಿ ಬ್ಯಾರೇಜ್ ಕಮ್ ಏತ ನೀರಾವರಿ ಯೋಜನೆ, ಸುಮಾರು 2,000 ಎಕರೆ. ಮುಳ್ಳೂರು, ಪಗಡದಿನ್ನಿ ಕ್ಯಾಂಪು, ಮುಳ್ಳೂರು ಕ್ಯಾಂಪು, ಕೊಳ್ಳೂರುವರೆಗೂ ಟೇಲ್ಯಾಂಡಿಗೆ ನೀರಿನ ಅನುಕೂಲ ಆಗಲೆಂಬ ದೃಷ್ಟಿಯಿಂದ ಜನರೇ ಹೇಳಿದ್ರು. ಸಿಂಧನೂರು ಹಳ್ಳಕ್ಕೆ ಬ್ಯಾರೇಜ್ ಕಮ್ ಲಿಫ್ಟ್ ಇರಿಗೇಷನ್ ಅದು ಅಪ್ರೂವಲ್ ಆಗಿದೆ. ಆಮೇಲೆ ಒಳಬಳ್ಳಾರಿ ಹತ್ತಿರ 2 ಲಿಫ್ಟಿನ ಮುಂದೆ ಬ್ಯಾರೇಜ್ ಕಮ್ ವೇರ್ 19 ಕೋಟಿ ಅದು ಅಪ್ರೂವಲ್ ಆಗಿದೆ. ಆಮೇಲೆ 70 ಕಿಲೋಮೀಟ್ರ್ ಅಂದಾಜು ಕಲ್ಯಾಣ ಪಥ ರಸ್ತೆಗಳು ಅವು ಟೆಂಡರ್ ಆಗಿದ್ದಾವೆ. ಇನ್ನೂ ಒಂದು 100 ಕಿಲೋಮೀಟ್ರ್ ಅಂದಾಜು ಪ್ರಗತಿ ಪಥ ರಸ್ತೆಗಳು ಪ್ರಪೋಸಲ್ ಗೌರ್ಮೆಂಟಿಗೆ ಕಳಿಸ್ತಾ ಇವೆಲ್ಲ ಓಸು ಸೇರಿಸಿ ಒಂದೇ ಸಲ ಮಾಡೋದೊಂದು ವಿಚಾರಗಳು ಇಟ್ಕೊಂಡು ಎಣ್ಣೆಗೆ ಇಟ್ಟಿದ್ದೀವಿ. ಏನು ಇದ್ದಿದ್ದು PHC ಒಂದು ಆರಾಪುರ PHC ಕೂಡ ಕಂಪ್ಲೀಟ್ ಆಗಿದೆ. ಆಮೇಲೆ ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅದು 40 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಅದು ಟೆಂಡರ್ ಕೈಗಿದೆ. ಈ ಥರ ಆಮೇಲೆ 60 ಕೋಟಿ ರೂಪಾಯಿ ಅಂದಾಜು ಇದು ಕೌಶಲ್ಯ DTDDC ಕೌಶಲ್ಯ ತರಬೇತಿ ಕೇಂದ್ರ ಸ್ಕಿಲ್ ಡೆವಲಪ್ಮೆಂಟ್ ಇದು, ಅದಕ್ಕೆ 60 ಕೋಟಿ ರೂಪಾಯಿ KKRD ಅದನ್ನು ಇದು ಮಾಡಿಸಿದ್ವಿ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿಯನ್ನು ಮಾಡಿಕೊಳ್ತಾರೆ. ಪ್ರಮುಖ ರಾಷ್ಟ್ರ ಸರ್ ಹಳ್ಳಿ ಜಿಲ್ಲೆ ಪ್ರಮುಖ ರಾಷ್ಟ್ರ ಸರ್ ಎಲ್ಲ ಕಾರ್ಯಕ್ರಮ 5,000 ಜನ ಇಲ್ಲಿಂದ 5,000, ಒಂದೊಂದು ತಾಲೂಕಲ್ಲಿಂದ 5,000, 25,000ದಿಂದ 30,000. ಸ್ಟೇಡಿಯಂದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬಸ್ ಏನು ಮಾಡಿ ವೆಹಿಕಲ್ಗೂ ಮಾಡ್ತೀವಿ, ಅರೇಂಜ್ಮೆಂಟ್ ಮಾಡ್ತೀವಿ. ವೆಹಿಕಲ್ಗಳು, ಬಸ್ಸುಗಳು, ವಾಹನಗಳು ಎಲ್ಲವನ್ನು ಒದಗಿಸಲಾಗುವುದು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೆಹಂಗಾಯಿ ಹಠಾವ್ ಎಂಬ ಒಂದು ವಿಭಾಗೀಯ ಮಟ್ಟ, ಮೆಹಂಗಾಯಿ ಹಠಾವ್ ಬೆಲೆ ಏರಿಕೆ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನವಿರೋಧಿ ಆಡಳಿತದಿಂದ ದೇಶದಲ್ಲಿ ಶಾಂತಿ, ನೆಮ್ಮದಿ ಹೋಗೋದರ ಜೊತೆಗೆ ಜನಸಾಮಾನ್ಯರಿಗೆ ಪೆಟ್ರೋಲು, ಡೀಸೆಲು, ಗ್ಯಾಸು ಇನ್ನಿತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ನಮ್ಮ
ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನಾ ಕಾರ್ಯಕ್ರಮವನ್ನು ಸಮಾವೇಶದ ಮೂಲಕ ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಯಚೂರು ಪಟ್ಟಣದಲ್ಲಿ 7ನೇ ತಾರೀಕು ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪ್ರತಿಭಟನಾ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುರ್ಜೇವಾಲಾಜಿ ಅವರು, ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಅವರು, ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, 6 ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು, ಶಾಸಕ ಮಿತ್ರರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭಾ ಸದಸ್ಯರು, ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರುಗಳು, ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು, ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಕಾರ್ಯಕರ್ತರು ಎಲ್ಲರೂ ಸುಮಾರು ಒಂದು 25,000 ಜನ ಸೇರುವ ನಿರೀಕ್ಷೆ ಇದ್ದು, ಸಿಂಧನೂರು ತಾಲೂಕಿನಿಂದ ಸುಮಾರು 5,000 ಜನ ಮೇಲ್ಪಟ್ಟ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲಿದ್ದಾರೆ. ಇದರ ಜೊತೆಗೆ ದೇಶದ ರಕ್ಷಣೆಯನ್ನು ಕೂಡ ಬೇಕಾದಂಥ ಜವಾಬ್ದಾರಿ ಎಲ್ಲರ ಮೇಲಿರುವುದರಿಂದ ಇವತ್ತು ಮೊನ್ನೆ ನಡೆದಂಥ ಕಾಶ್ಮೀರದ ಘಟನೆ ನಾವೆಲ್ಲರೂ ಖಂಡಿಸುವುದರ ಜೊತೆಗೆ ನಮ್ಮ ಪಕ್ಷದ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಆಡಳಿತ ಪಕ್ಷವಾದ BJP ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಡುವುದರ ಜೊತೆಗೆ ಯಾವೇ ನಿರ್ಧಾರ ತಗೊಂಡರೂ ಕೂಡ ಸಂಪೂರ್ಣ ಬೆಂಬಲ ಇದೆ ಎಂಬ ಮಾತನ್ನು ಕೂಡ ಪಕ್ಷ ಘೋಷಣೆ ಮಾಡಿದೆ. ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಇವತ್ತೇನು ಪ್ರಪಂಚದಲ್ಲಿ, ದೇಶದಲ್ಲಿ ಈ ಟೆರರಿಸಮನ್ನು, ಭಯೋತ್ಪಾದನೆ ಧ್ವಂಸಗೊಳಿಸೋದಕ್ಕೆ ಎಲ್ಲರ ಸಹಾಯ ಸಹಕಾರ ಕೂಡ ಬೇಕಾಗುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ
ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನು ಕೊಡುವುದರ